ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. JDR ಜ್ಯೋತಿ ವ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಯಾವ ರೆಸಿಪಿ ತೊಗೊಂಬಂದಿದ್ದೀನಿ ಅಂದರೆ ಸಖತ್ತಾಗಿರೋ ರೆಸಿಪಿ ತೊಗೊಂಬಂದಿದ್ದೀನಿ. ನಾನು ತೊಗೊಂಬಂದಿರೋ ರೆಸಿಪಿ ಬಂದು ಶಾವಿಗೆ, ಅಕ್ಕಿ ಶಾವಿಗೆ ಅಂತ. ಸಖತ್ತಾಗಿರುತ್ತೆ. ಕಾಯಿ ರಸದ ಜೊತೆ ತಿಂತಾಯಿದ್ರೆ ವಾವ್, ಒಂದು ಹೆಜ್ಜೆ ಸ್ವರ್ಗಕ್ಕೆ ಹೋಗಿ ಬಂದಿದ್ದೀವಿ ಅನಿಸುತ್ತೆ, ಅಷ್ಟು ಸೂಪರಾಗಿರುತ್ತೆ ಟೇಸ್ಟು. ಬನ್ನಿ ಇವಾಗ ಶಾವಿಗೆ ಮತ್ತು ಕಾಯಿ ರಸ ಹೇಗೆ ಮಾಡೋದು ಅಂತ ನನಗೆ ಅಮ್ಮ ಹೇಳ್ಕೊಟ್ಟಿದ್ರು, ಹಂಗಾಗಿ ನಾನು ನಿಮಗೆಲ್ಲರಿಗೂ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಗ್ಯಾಸ್ ಹಚ್ಕೊಂಡು ತೆಂಗಿನಕಾಯಿನ ತುರ್ಕೊಂಡಿದ್ದೀನಿ. ಒಂದು ತೆಂಗಿನಕಾಯಿ ಫುಲ್ ಹಾಕ್ಕೊಂಡಿದ್ದೀನಿ, ತುರಿದು ರುಬ್ಕೊಂಡಿದ್ದೀನಿ. ಈ ಥರ ರುಬ್ಕೊಂಡು ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ಒಲೆ ಮೇಲೆ ಇಟ್ಟಿದ್ದೀನಿ ತೆಂಗಿನಕಾಯಿನ, ಬೇರೆ ಏನೂ ಸೇರಿಸಿಲ್ಲ, ಬರೀ ತೆಂಗಿನಕಾಯಿನ ರುಬ್ಬಿ ಒಲೆ ಮೇಲೆ ಇಟ್ಕೊಂಡು ನೀರು ಎಷ್ಟು ಬೇಕಾಗುತ್ತೆ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಈಗ ನೀರು ಎಷ್ಟು ಬೇಕಾಗುತ್ತೆ ನೋಡಿ ಹಾಕ್ಕೊಬೇಕು, ಯಾಕೆಂದರೆ ನಾನು ಆಲ್ರೆಡಿ ಸ್ವಲ್ಪ ಹಾಕಿದ್ದೀನಿ, ಈಗ ಸಾಕಾಗುತ್ತೆ. ಯಾಕೆಂದರೆ ಬೆಲ್ಲ ಹಾಕಿದ್ಮೇಲೆ ನಮಗೆ ನೀರು ಜಾಸ್ತಿ ಆಗಿಬಿಡುತ್ತೆ, ಅದಕ್ಕೋಸ್ಕರ ಈಗ ಬೆಲ್ಲ ಹಾಕ್ಕೊತಾ ಇದ್ದೀನಿ. ಅದು ಎಷ್ಟು ಬೇಕಾಗುತ್ತೆ ಅಷ್ಟು ಬೆಲ್ಲ ಹಾಕ್ಕೊತಾ ಇದ್ದೀನಿ. ನಾನು ಬೆಲ್ಲನ ರುಬ್ಬೋಕೆ ಹಾಕ್ಕೊಂಡಿಲ್ಲ, ಹಾಲು ಕಾಯಿಸ್ಬೇಕಾದ್ರೆ ಬೆಲ್ಲ ಹಾಕ್ಕೊತಾ ಇದ್ದೀನಿ. ನೋಡಿ ನಾನು ಈ ಥರ ಬೆಲ್ಲ ಹಾಕ್ಕೊಂಡು ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾವು ನೀರನ್ನ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಬೇಕು, ಯಾಕೆಂದರೆ ಬೆಲ್ಲ ಕರ್ಗಿದ ಮೇಲೂ ಸ್ವಲ್ಪ ನೀರು ಬಿಡುತ್ತೆ, ಹಾಗಾಗಿ ನಾವು ನೋಡ್ಕೊಂಡು ಹಾಕ್ಕೊಬೇಕು. ಈಗ ಒಂದು ಪ್ಲೇಟ್ ಮುಚ್ಚಿದ್ದೀನಿ, ಫುಲ್ ಮುಚ್ಚಬೇಡಿ, ಅರ್ಧ ಮುಚ್ಚಿ, ಯಾಕೆಂದರೆ ಪ್ಲೇಟು ಫುಲ್ ಮುಚ್ಚಿದ್ರೆ ಉಕ್ಕು ಬರುತ್ತಲ್ಲ, ಆವಾಗ ಚೆಲ್ಲೋಗ್ಬಿಡುತ್ತೆ. ನೋಡಿ ಈ ಥರ ಪ್ಲೇಟ್ ತೆಗೆದ್ಬಿಟ್ಟು ನೋಡಿ ಈ ಥರ ಆಗಿರುತ್ತೆ, ಅದು ಬೆಲ್ಲ ಎಲ್ಲ ಕರ್ಗೋಗಿ ಬಂದಿರುತ್ತೆ. ಈ ಥರ ಈಗ ಗೊತ್ತಾಗ್ತಿದೆ ನೋಡಿ, ಸ್ವಲ್ಪ ನೀರು ಥರ ಆಗಿದೆ, ಇಷ್ಟೇ ಸಾಕು. ನಿಮ್ಗೆ ಇನ್ನೂ ನೀರು ಬೇಕಿತ್ತು ಅಂದರೆ ಹಾಕ್ಕೊಬೋದು. ತುಂಬ ನೀರು ಥರ ಇದ್ರೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಶಾವಿಗೆ ಮತ್ತು ಕಾಯಲ್ಲಿ ಜೊತೆ ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಹಾಗಾಗಿ ಇದು ಕಾಂಬಿನೇಷನ್ ಅಂತೂ ಸಖತ್ತಾಗಿರುತ್ತೆ. ಯಾರಿಗಾದ್ರೂ ಸ್ವೀಟ್ ಇಷ್ಟ ಇಲ್ಲ ಅಂದರೆ ಅವರು ಸಾಂಬಾರು ಹಾಕ್ಕೊಂಡು ತಿನ್ಬೋದು. ನನಗಂತೂ ಸಾಂಬಾರಿಗಿಂತ ಈ ಥರ ಕಾಯಲ್ಲಿ ಜೊತೆ ತುಂಬ ಇಷ್ಟ ಆಗುತ್ತೆ. ನಮ್ಮನೇಲಂತೂ ನೆಂಟರು ಬಂದರೆ ಜಾಸ್ತಿ ಇದೇ ಮಾಡ್ತೀವಿ, ತುಂಬ ಇಷ್ಟಪಟ್ಟು ತಿಂತೀವಿ. ಹಾಗಾಗಿ ಈಗ ಸ್ವಲ್ಪ ಗಟ್ಟಿಯಾಗಿದೆ ಅನಿಸ್ತು, ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಟೇಸ್ಟ್ ನೋಡ್ತಾಯಿದ್ದೀನಿ ಬೆಲ್ಲ ಸಾಕಾಗಿದೆ ಅಂತ. ಸ್ವಲ್ಪ ಸಪ್ಪೆ ಅನ್ನಿಸ್ತು, ಅದಕ್ಕೆ ನಾನು ಇನ್ನು ಸ್ವಲ್ಪ ಬೆಲ್ಲ ಹಾಕ್ಕೊತಾ ಇದ್ದೀನಿ. ನೀವು ಟೇಸ್ಟ್ ನೋಡಿ, ನಿಮಗೆ ಬೆಲ್ಲ ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬೇಡ. ಮೀಡಿಯಮಾಗಿ ಸಿಹಿ ಆಗಿದ್ದರೆ ಸಾಕು. ಮತ್ತು ಒಂದು 2 ನಿಮಿಷ ಪ್ಲೇಟ್ ಮುಚ್ಚಿ ಕುದಿಸ್ಕೊತಾ ಇದ್ದೀನಿ. ಒಂದು 2 ನಿಮಿಷ ಕುದಿಸ್ಕೊಂಡ್ಮೇಲೆ ಈ ಥರ ಉಪ್ಪು ಬರುತ್ತೆ, ಒಂದು 2 ಸರಿ ತಿರುಗಿಸ್ಕೊಬೇಕು. ನೋಡಿ ಈಗ ಗೊತ್ತಾಗುತ್ತೆ ನಮಗೆ ಎಷ್ಟು ತೆಳ್ಳು ಇದೆ ಮತ್ತು ಎಷ್ಟು ಗಟ್ಟಿ ಇದೆ ಅಂತ ಗೊತ್ತಾಗ್ಬಿಡುತ್ತೆ. ಈಗ ಇಷ್ಟು ಗಟ್ಟಿ ಇದ್ದರೆ ಇಷ್ಟು ತೆಳು ಇದ್ದರೆ ಸಾಕು, ತೀರಾ ಗಟ್ಟಿನೂ ಬೇಡ, ತೀರಾ ತೆಳುವೂ ಬೇಡ, ಒಂದು ಮೀಡಿಯಮಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ನೋಡಿ ಈಗ ಆಗಿದೆ, ಇದು ಆಫ್ ಮಾಡ್ತಾಯಿದ್ದೀನಿ. ಈಗ ನೆಕ್ಸ್ಟು ಒಂದು ತಪ್ಪಲಲ್ಲಿ ನೀರು ಇಟ್ಕೊಂಡಿದ್ದೀನಿ. ಈಗ ಮುದ್ದೆ ಮಾಡಲಿಕ್ಕೆ, ಅಂದರೆ ಶಾವಿಗೆ ಮಾಡಲಿಕ್ಕೆ, ಅಕ್ಕಿ ಮುದ್ದೆ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ಗಂಟಾಗಬಾರ್ದು ಅಂತ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಇದು ಉಪ್ಪಲ್ಲಿ ನಮ್ಗೆ ಎಷ್ಟು ಬೇಕು ಉಪ್ಪು ಅಷ್ಟು ಹಾಕ್ಕೊಬೇಕು. ಜಾಸ್ತಿ ಆದರೂ ಕಷ್ಟ ಆಗುತ್ತೆ, ಸಪ್ಪೆ ಆದರೂ ಕಷ್ಟ ಆಗುತ್ತೆ, ಹಾಗಾಗಿ ಮೀಡಿಯಮಾಗಿ ಉಪ್ಪು ಹಾಕ್ಕೊತಾ ಇದ್ದೀನಿ. ಈಗ ಉಪ್ಪು ಹಾಕ್ಕೊಂಡು 1-2 ಮಳೆ ಬರಲಿ, ಕುದಿ ಬರಬೇಕು. ಈ ಥರ ಕುದಿ ಬರಬೇಕಾದ್ರೆ ನಾನು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ನೋಡಿ ಕುದಿ ಬರಬೇಕಾದ್ರೆ ಈಗ ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಈಗ ಅಕ್ಕಿ ಹಿಟ್ಟು ಹಾಕ್ಕೊಂಡು 1-2 ನಿಮಿಷ ಬೇಯಕ್ಕೆ ಬಿಡಬೇಕು. ಯಾಕೆ ಅಂದರೆ 1-2 ನಿಮಿಷ ಅದು ಚೆನ್ನಾಗಿ ಕುದಿ ಬಂದರೆ ಹಿಟ್ಟು ಒಳಗಡೆ ನೀಟಾಗಿ ಬೇಯ್ಕೊಳ್ಳುತ್ತೆ, ಆವಾಗ ನಮಗೇನಷ್ಟು ಹಸಿ ಬೆಂದಿಲ್ಲ ಅಂತ ಅನಿಸಲ್ಲ. ಜಾಸ್ತಿ ಉರಿ ಕೊಟ್ಕೊಂಡು ನೀಟಾಗಿ ಬೇಯಿಸ್ಕೊಬೇಕು. ನೋಡಿ ಈಗ ಕುದಿ ಬರುತ್ತೆ. ಇವಾಗ ಚೆನ್ನಾಗಿ ಕೊತ ಅಂತ ಕುದ್ದ ಮೇಲೆ ನಾವು ಮುದ್ದೆ ಕೋಲಿರುತ್ತಲ್ಲ, ಮುದ್ದೆ ಕೋಲಲ್ಲಿ ನೀಟಾಗಿ ಓನ್ಸ್ಕೊಬೇಕು. ಆವಾಗ ನೀಟಾಗಿ ಓನ್ಸ್ಕೊಂಡ್ರೆ ಒಂದು ಗಂಟಾಗಲ್ಲ. ನಾನು ಆಲ್ರೆಡಿ ಎಣ್ಣೆ ಹಾಕಿದ್ದೀನಲ್ಲ, ಹಂಗಾಗಿ ಮುದ್ದೆ ಗಂಟಾಗಲ್ಲ. ನಾನು ಈಗ ಮುದ್ದೆ ಕೋಲಲ್ಲಿ ಒನ್ಸ್ಕೊತಾ ಇದ್ದೀನಿ. ನೋಡಿ ಈಗ ನೀಟಾಗಿ ನಾವು ಯಾವ ಥರ ಮುದ್ದೆ ಮಾಡ್ತೀವಿ ಆ ಥರ ಮುದ್ದೆ ಥರ ಮಾಡ್ಕೊಬೇಕಷ್ಟೇ, ಏನೂ ಆ ಥರ ಪ್ರಾಬ್ಲಮ್ ಏನಾಗಲ್ಲ. ಒಬ್ಬೊಬ್ರು ಏನು ಮಾಡ್ತಾರೆ, ಇದನ್ನು ಅಕ್ಕಿ ಹಿಟ್ಟಲ್ಲಿ ಕಲಸಿ ಹಬೆಗೆ ಇಟ್ಟು ಬೇಯಿಸ್ಕೊತಾರೆ. ನಾನು ಆ ಥರ ಮಾಡಲ್ಲ, ಡೈರೆಕ್ಟು ಮುದ್ದೆ ಮಾಡ್ತೀವಲ್ಲ ಅದೇ ಥರನೇ ಚೆನ್ನಾಗಿ ಮಳ್ಳ ನೀರಿಗೆ ಹಾಕಿ ನೀಟಾಗಿ ಮುದ್ದೆ ತೊಳ್ಸ್ಕೊತೀನಿ. ಮುದ್ದೆ ತೊಳ್ಸ್ಕೊಂಡು ಶಾವಿಗೆ ಮಾಡ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದು ಹಳ್ಳಿ ಸ್ಟೈಲು, ಹಾಗಾಗಿ ನಾನು ಇದೇ ಥರನೇ ಮಾಡೋದು. ನನಗೆ ಅಮ್ಮ ಈ ಥರ ಹೇಳ್ಕೊಟ್ಟಿದ್ದಾರೆ, ಅದಕ್ಕೆ ನಾನು ಈ ಥರನೇ ಮಾಡೋದು, ನನಗೆ ಅಭ್ಯಾಸ ಆಗಿದೆ. ನೋಡಿ ಈ ಥರ ನೀಟಾಗಿ ಓನ್ಸ್ಕೊಂಡ್ರೆ ಮುದ್ದೆ ಒಂದು ಗಂಟು ಬರೋಲ್ಲ, ನೀಟಾಗಿ ರಬ್ಬರ್ ಥರ ಚೆನ್ನಾಗಿ ಬರುತ್ತೆ. ಈಗ ಓನ್ಸಿ 1-2 ನಿಮಿಷ ಒಲೆ ಮೇಲೆ ಇಟ್ಟಿದ್ದೀನಿ ಬೇಯಲಿ ಅಂತ.
ಒಂದು 2 ನಿಮಿಷ ಬೆಂದರೆ ಸಾಕು. ಯಾಕೆಂದರೆ ಮೊದಲೇ ನಾವು ಉರಿಲಿ ಬೇಯಿಸಿದ್ದೀವಲ್ಲ, ಹಂಗಾಗಿ 2 ನಿಮಿಷ ಬೆಂದರೆ ಸಾಕು. ನೋಡಿ ಈ ಥರ ಆಗಿದ್ರೆ ಸಾಕು. ನೋಡಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ತೆಳ್ಳಗೆ, ತೀರಾ ತೆಳುನೂ ಬೇಡ, ತೀರಾ ಗಟ್ಟಿನೂ ಬೇಡ. ನಾವು ರಾಗಿ ಮುದ್ದೆ ಮಾಡ್ಕೊತೀವಲ್ಲ ಆ ಥರ ಮಾಡಿಕೊಂಡ್ರೆ ಸಾಕು. ಈಗ ಆಗಿದ್ದೆ ಆಫ್ ಮಾಡಿಕೊಂಡು ಈಗ ಮುದ್ದೆ ಥರ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಹಾಕ್ಕೊಂಡು. ನೋಡಿ ಈಗ ಮುದ್ದೆ ಥರ ಮಾಡ್ಕೊಬೇಕು. ಬಿಸಿ ಬಿಸಿ ಇದ್ದಾಗಲೇ ನಾವು ಶಾವಿಗೆ ಮಾಡ್ಕೊಬೇಕು. ಆರೋಗ್ಬಿಟ್ರೆ ನಮಗೆ ಚೆನ್ನಾಗಿ ಬರೋಲ್ಲ, ಕಟ್ಟಾಗುತ್ತೆ. ಹಾಗಾಗಿ ಈ ಥರ ಬಿಸಿ ಬಿಸಿ ಮುದ್ದೆ ಬಿಸಿ ಬಿಸಿ ಕಟ್ಕೊಂಡೆ ಶಾವಿಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಆಲ್ರೆಡಿ ಶಾವಿಗೆ ಮಾಡಲಿಕ್ಕೆ ಒಂದು ವೈಟ್ ಕಲರ್ ಪಂಚೆ ಹಾಕ್ಕೊಂಡಿದ್ದೀನಿ. ವೈಟ್ ಕಲರ್ ಪಂಚೆ ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಅಂಟ್ಕೋಬಾರ್ದಲ್ಲ ಶಾವಿಗೆ ಅಂತ. ನಾನು ಮಾಡೋ ಶಾವಿಗೆದು ಯಾವ ಥರ ಅಂದರೆ, ಈ ಥರ ಚಕ್ಲಿ ಮಾಡೋ ಮಿಷಿನ್ ಬರುತ್ತಲ್ಲ, ನಾನು ಅದರಲ್ಲೇ ಶಾವಿಗೆದು ಬಿಲ್ಲೆ ಇರುತ್ತೆ, ಅದರೊಳಗಡೆ ಹಾಕ್ಕೊಂಡು ಮಾಡ್ಕೊತೀನಿ. ನಾನು ಶಾವಿಗೆದೆಲ್ಲ ಮಿಷಿನೆಲ್ಲ ಇಟ್ಕೊಂಡಿಲ್ಲ, ಚಕ್ಲಿ ಹೊತ್ತದ್ರಲ್ಲೇ ಮಾಡ್ಕೊತೀನಿ. ಜಾಸ್ತಿ ಏನು ಮಾಡಲ್ಲ ನಾವು, ಸ್ವಲ್ಪ ಮಾಡ್ತೀವಲ್ಲ, ಹಾಗಾಗಿ ಇದೇ ತೊಗೊಂಡಿದ್ದೀನಿ. ನಾನು ತೊಗೊಬೇಕು ಅಂದ್ಕೊಂಡಿದ್ದೀನಿ, ಸಿಕ್ಕರೆ ತೊಗೊತೀನಿ. ನೋಡಿ ಈ ಥರ ಹಾಕ್ಕೊತಾ ಇದ್ದೀನಿ. ಈ ಥರ ಹಿಟ್ಟೆಲ್ಲ ಫಿಲ್ ಮಾಡಿಕೊಂಡು ನೋಡಿ ರೌಂಡ್ ತಿರ್ಗಿಸಿದ್ರೆ, ಈಗ ನಾವು ಯಾವ ಥರ ಚಕ್ಲಿ ಮಾಡ್ತೀವಿ ಆ ಥರ ತಿರುಗಿಸ್ಕೊಂಡ್ರೆ ಈ ಥರ ಪ್ರೆಸ್ ಆದರೆ ಬರುತ್ತೆ. ನೀಟಾಗಿ ಪ್ರೆಸ್ ಮಾಡ್ಕೊಬೇಕು. ಏನಾದರೂ ಮುದ್ದೆ ಗಂಟಿತ್ತು ಅಂದರೆ ಈ ಥರ ಬರೋಲ್ಲ, ಒಂಥರ ಮೊದಲದಲ್ಲಿ ಕಟ್ಟಾಗುತ್ತೆ. ಈ ಥರ ನೀರು ಹಾಕ್ಕೊಂಡು ಒತ್ಕೊಂಡ್ರೆ ಅಂಟ್ಕೊಳ್ಳಲ್ಲ ಶಾವಿಗೆ. ನಾವು ಯಾವ ಥರ ಹಿಟ್ಟು ಬೇಯಿಸಿದ್ದೀವಿ ಅಂತ ಇದರಲ್ಲೇ ಗೊತ್ತಾಗುತ್ತೆ, ನಮ್ಮ ಕೈಗೆ ಅಂಟಲ್ಲ ಶಾವಿಗೆ ಎತ್ಕೊಂಡ್ರೆ. ಅಷ್ಟು ಚೆನ್ನಾಗಿ ಬೇಯಿಸ್ಕೊಬೇಕು ಹಿಟ್ಟನ್ನ. ನೋಡಿ ಎತ್ಕೊಂಡು ತೋರಿಸ್ತೀನಿ, ಒಂಚೂರು ಅಂಟಲ್ಲ ಕೈಗೆ, ಮತ್ತು ಬಟ್ಟೆ ಮೇಲೂ ಅಂಟ್ಕೊಂಡಿರಲ್ಲ. ಯಾಕಂದರೆ ಅಷ್ಟು ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಾವು ಒಂಚೂರು ಕೈಗೆ ಅಂಟಲ್ಲ. ನಾವು ಮಾಡೋದೆಲ್ಲ ಈ ಥರ ಉದ್ದ ಮಾಡ್ತೀವಿ, ಒಬ್ಬೊಬ್ರು ಏನು ಮಾಡ್ತಾರೆ ರೌಂಡ್ ಶೇಪಲ್ಲಿ ಮಾಡ್ತಾರೆ. ನಾನು ಅದನ್ನು ತೋರಿಸ್ತಾ ಇದ್ದೀನಿ, 2 ಥರನೂ ತೋರಿಸ್ತಾ ಇದ್ದೀನಿ. ನೋಡಿ ನಾನು ಮತ್ತೆ ಇನ್ನೊಂದು ಸರಿ ಮಾಡಿ ತೋರಿಸ್ತೀನಿ. ನಿಮಗೆ ಯಾವ ಶೇಪ್ ರೂಢಿ ಇದೆ ನೀವು ಆ ಥರ ಶೇಪಲ್ಲಿ ಮಾಡ್ಕೋಬೋದು. ಈ ಥರನೇ ಬರಬೇಕು ಆ ಥರನೇ ಬರಬೇಕು ಅಂತ ಏನಿಲ್ಲ. ನೀಟಾಗಿ ಬೆಂದಿದ್ರೆ ಶಾವಿಗೆ ಸಾಕು, ತುಂಬ ಚೆನ್ನಾಗಾಗುತ್ತೆ ಟೇಸ್ಟಿಯಾಗಿ. ನೋಡಿ ಕೈಗೆ ಅಂಟೋದೇ ಇಲ್ಲ, ಎಳೆ ಥರ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಈ ಥರ ಇರಬೇಕು ಶಾವಿಗೆ, ಬೆಂದಿರಬೇಕು, ತುಂಬ ಚೆನ್ನಾಗಾಗುತ್ತೆ. ನೋಡಿ ಈ ಥರ ಒಂದು ವೈಟ್ ಪಂಚೆ ಮೇಲೆ ಹಾಕ್ಕೊಂಡ್ರೆ ಅಂಟಲ್ಲ ಏನುವೆ, ನೀಟಾಗಿ. ನಮ್ಗೆ ಹಳ್ಳಿ ಸೈಡೆಲ್ಲ ಇದೇ ಥರನೇ ಮಾಡೋದು, ಹಾಗಾಗಿ ನಾನು ಅದೇ ಸ್ಟೈಲಲ್ಲೇ ಮಾಡೋದು. ಈಗ ಈ ಥರ ಎಲ್ಲ ಆದಮೇಲೆ ಈಗ ಸ್ವಲ್ಪ ನೀರು ಚಿಮ್ಕಿಸಿ ನಾವು ಈ ಥರ ಒತ್ಕೊಂಡಿರ್ತೀವಲ್ಲ, ಹಾಗಾಗಿ ಒಂಚೂರು ಅಂಟಲ್ಲ ಇದು. ಇದೆಲ್ಲ ಆದಮೇಲೆ ಪಂಚೆಲಿ ಈ ಥರ ಮುಚ್ಚಿಟ್ಕೋಬೇಕು. ಆರೋಗ್ಬಿಟ್ರೆ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ, ಹಾಗಾಗಿ ಈ ಥರ ಮುಚ್ಚಿಟ್ಕೊಂಡ್ರೆ ಆರೋಗಲ್ಲ. ಈಗ ನಾನು ಬನ್ನಿ ಟೇಸ್ಟ್ ನೋಡೋಣ ಯಾವ ಥರ ಬಂತು ಅಂತ. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಕಾಯಿ ಹಾಲು ಮತ್ತು ಶಾವಿಗೆ ಯಾವ ಥರ ಬಂತು ಟೇಸ್ಟ್ ಯಾವ ಥರ ಇರುತ್ತೆ ಅಂತ ನಾನು ಬಂದು ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಹೇಳೋಕ್ಕೆ ಆಗಲ್ಲ, ಅಷ್ಟು ರುಚಿಯಾಗಿದೆ. ನೀವು ತಿಂದಿರೋರಾದರೆ ತುಂಬ ಇಷ್ಟಪಡ್ತೀರಾ. ಯಾರು ತಿಂದಿಲ್ಲ ನಮಗೆ ಗೊತ್ತಿಲ್ಲ ಅಂದರೆ ಒಂದು ಸರಿ ಮಾಡಿ ಟ್ರೈ ಮಾಡಲೇಬೇಕು, ಅಷ್ಟು ರುಚಿಯಾಗಿರುತ್ತೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ಹಳ್ಳಿ ಕಡೆ ಅಂತೂ ಇದು ಕಾಮನ್ ಆಗಿಬಿಟ್ಟಿದೆ, ಸಿಟಿ ಕಡೆನೂ ತುಂಬ ಜನ ಮಾಡ್ತಾರೆ. ನಮಗಂತೂ ತುಂಬ ಇಷ್ಟ. ನಾನು ಮಿಷಿನ್ ಇಲ್ಲ ಅಂದರೂ ಚಕ್ಲಿ ಮಿಷಿನಲ್ಲೇ ಮಾಡ್ಕೊತೀನಿ, ತುಂಬ ಚೆನ್ನಾಗಾಗುತ್ತೆ. ನಮಗಂತೂ ಎಲ್ಲರೂ ಇಷ್ಟಪಟ್ಟು ತಿಂತೀವಿ. ನೀವು ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ. ಎಲ್ಲರಿಗೂ ಧನ್ಯವಾದಗಳು.